ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ರಿವಿಷನನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಪ್ರಶ್ನೆ ಪತ್ರಿಕೆಯ ಪುನರ್ಮನನ 106ನೇ ಪ್ರಶ್ನೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಸಂವಿಧಾನ ವಿಧಿ ಅಂತ ಕೇಳಿದ್ದಾರೆ. ಇಲ್ಲಿ 1ನೇ ಆಪ್ಷನ್ 352ನೇ ವಿಧಿ, 2ನೇ ಆಪ್ಷನ್ 356ನೇ ವಿಧಿ, 3ನೇ ಆಪ್ಷನ್ 360ನೇ ವಿಧಿ, 4ನೇ ಆಪ್ಷನ್ 371ನೇ ವಿಧಿ ಅಂತ ಇದೆ. ಸೊ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ರಾಷ್ಟ್ರಪತಿಯವರಿಗೆ ಅಧಿಕಾರ ನೀಡುವ ಒಂದು ವಿಧಿ ಅಂದರೆ ಅದು 352ನೇ ವಿಧಿ. ಹಾಗಾದರೆ 356ನೇ ವಿಧಿ ಯಾವುದು ಅಂದರೆ ಅದು ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸ್ತದೆ. ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸಲು ಯಾರಿಗೆ ಅಧಿಕಾರ ಇರುವುದಂದರೆ ರಾಜ್ಯಪಾಲರಿಗೆ ಇರುತ್ತೆ. 360ನೇ ವಿಧಿ ಹಣಕಾಸು ತುರ್ತು ಪರಿಸ್ಥಿತಿಯನ್ನು ಜಾರಿಗೊಳಿಸುತ್ತೆ. ಮುಂದಿನ ಒಂದು ಪ್ರಶ್ನೆ 107ನೇ ಪ್ರಶ್ನೆ. ಈ ಉತ್ತರ ಕಮಾಂಡ್ ಅನ್ನೋದು ಎಲ್ಲಿದೆ ಅಂತಂತಂದರೆ ಉಧಂಪುರ್ನಲ್ಲಿದೆ. ಉಧಂಪುರ. ದಕ್ಷಿಣ ಕಮಾಂಡ್ ಪುಣೆಯಲ್ಲಿದೆ. ಕೇಂದ್ರ ಕಮಾಂಡ್ ಲಕ್ನೋದಲ್ಲಿದೆ. ತರಬೇತಿ ಕಮಾಂಡ್ ಮಾವದಲ್ಲಿದೆ. ಸೊ ಇದು ಸರಿಯಾದ ಉತ್ತರವೆಂದರೆ 4ನೇ ಆಪ್ಷನ್. ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ, ಬದಲಾಗಿ ಕಾರ್ಮಿಕರ ಬೆವರನ್ನು, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಹಾಗೂ ಮಕ್ಕಳ ಆಸೆಗಳನ್ನು ವ್ಯಯಗೊಳಿಸುತ್ತದೆ. ಈ ಹೇಳಿಕೆಯನ್ನು ನೀಡಿದವರು ಅಂದರೆ ಐಸನ್ ಹೋವರ್. ಇದು ಸರಿಯಾದ ಉತ್ತರ. 109ನೇ ಪ್ರಶ್ನೆ. ವಿಶ್ವಸಂಸ್ಥೆಗೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದ್ದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಮೆರಿಕ, ರಷ್ಯಾ, ಬ್ರಿಟನ್, ಫ್ರಾನ್ಸ್ ಹಾಗೂ ಚೀನಾ ಭದ್ರತಾ ಸಮಿತಿಯ ಶಾಶ್ವತ ಸದಸ್ಯ ರಾಷ್ಟ್ರಗಳಾಗಿವೆ. ಒಂದನೇದು. ಯುನೆಸ್ಕೋ ಕೇಂದ್ರ ಕಚೇರಿ ಪ್ಯಾರಿಸ್ನಲ್ಲಿದೆ. 3ನೇದು. ವಿಶ್ವ ವ್ಯಾಪಾರ ಸಂಘ ಜನವರಿ 1, 1995 ಸ್ಥಾಪನೆಯಾಯಿತು. 4ನೇದು. ವಿಶ್ವಸಂಸ್ಥೆಯ ವಾರ್ಷಿಕ ಆಯವ್ಯಯ ಪಟ್ಟಿಗೆ ಸಾಮಾನ್ಯ ಸಭೆಯ ಅನುಮೋದನೆ ಅವಶ್ಯಕವಾಗಿರುತ್ತದೆ. ಈ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ನಾವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂತಹ 4 ಹೇಳಿಕೆಗಳು ಸರಿಯಾಗಿವೆ. ಹಾಗಾಗಿ 4ನೇ ಆಪ್ಷನ್ ಸರಿಯಾದ ಉತ್ತರ. 110ನೇ ಪ್ರಶ್ನೆ. ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಸದಸ್ಯರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ರಾಜ್ಯಸಭೆಗೆ ರಾಷ್ಟ್ರಪತಿಯವರು ನಾಮಕರಣ ಮಾಡುವ ಒಂದು ಸದಸ್ಯರ ಸಂಖ್ಯೆ ಅಂದರೆ 12. 111ನೇ ಪ್ರಶ್ನೆ. ಹಿಮನದಿಯಿಂದ ನಿರ್ಮಾಣವಾಗುವ ಭೂಸ್ವರೂಪ ಅಂತ ಕೇಳಿದ್ದಾರೆ. ಹಿಮನದಿಯಿಂದ ನಿರ್ಮಾಣವಾಗುವ ಒಂದು ಭೂಸ್ವರೂಪ ಎಂದರೆ ಯು ಆಕಾರದ ಕಣಿವೆಗಳು. ಇದು ಸರಿಯಾದ ಉತ್ತರ. ಅದೇ ರೀತಿ ಲ್ಯಾಪಿಸ್, ಇದು ಮಾರುತಗಳಿಂದ ನಿರ್ಮಾಣವಾಗುವ ಒಂದು ಭೂಸ್ವರೂಪ. ಲ್ಯಾಪಿಸ್, ನುಂಗುಬಿಲ, ಈ ರೀತಿ. 112ನೇ ಪ್ರಶ್ನೆ. ವಾಯುಮಂಡಲದ ಅತ್ಯಂತ ಮೇಲಿನ ಪದರು ಅಂತ ಕೇಳಿದ್ದಾರೆ. ವಾಯುಮಂಡಲದ ಅತ್ಯಂತ ಮೇಲಿನ ಪದರು ಅಂದರೆ ಬಾಹ್ಯಮಂಡಲ. ಅದೇ ರೀತಿ ವಾಯುಮಂಡಲದ ಅತ್ಯಂತ ಕೆಳಗಿನ ಪದರು ಎಂದರೆ ಪರಿವರ್ತನಾ ಮಂಡಲ. 113ನೇ ಪ್ರಶ್ನೆ. ಉಷ್ಣಸಾಗರ ಪ್ರವಾಹಕ್ಕೆ ಉದಾಹರಣೆ. ಇಲ್ಲಿ ಉಷ್ಣಸಾಗರಕ್ಕೆ ಪ್ರವಾಹಕ್ಕೆ ಸರಿಯಾದ ಒಂದು ಉದಾಹರಣೆ ಅಂದರೆ ಗಲ್ಫ್ ಸ್ಟ್ರೀಮ್ ಪ್ರವಾಹ. ಇದು ಉಷ್ಣಸಾಗರಕ್ಕೆ ಉದಾಹರಣೆ. ಹಾಗೆ ಬೆಂಗುಲಾ, ಫಾಕ್ಲ್ಯಾಂಡ್, ಲಾಬ್ರಡಾರ್ ಇವು ಶೀತ ಸಾಗರ ಪ್ರವಾಹಕ್ಕೆ ಉದಾಹರಣೆಗಳಾಗಿವೆ. 114ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಿ. 0 ಡಿಗ್ರಿ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಇದೆ. 0 ಡಿಗ್ರಿ ಅಕ್ಷಾಂಶ ಇರುವುದು ಸಮಭಾಜಕ ವೃತ್ತ ಅಥವಾ ಭೂಮಧ್ಯ ರೇಖೆಯನ್ನು 0 ಡಿಗ್ರಿ ಅಕ್ಷಾಂಶ ಅಂತ ಕರೆಯುತ್ತಾರೆ. 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಕರೆಯುತ್ತಾರೆ. ಹಾಗಾಗಿ ಇದು ಸರಿಯಾದ ಉತ್ತರ ಅಲ್ಲ, ಜೋಡಿ. 3ನೇ ಆಪ್ಷನ್ 66.5 ಡಿಗ್ರಿ ಉತ್ತರ ಅಕ್ಷಾಂಶ ಮಕರ ಸಂಕ್ರಾಂತಿ ವೃತ್ತ ಅಂತ ಇದೆ. ಸೊ ಇದು ತಪ್ಪಾದ ಹೋಲಿಕೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಆರ್ಕ್ಟಿಕ್ ವೃತ್ತ ಅಂತ ಕರೆಯುತ್ತೇವೆ. 4ನೇ ಒಂದು ಆಪ್ಷನ್ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಅಂಟಾರ್ಕ್ಟಿಕ್ ವೃತ್ತ ಅಂತ ಕರೆದಿದ್ದಾರೆ. ಸೊ ಇದು ಸರಿಯಾದ ಉತ್ತರ.
115ನೇ ಪ್ರಶ್ನೆ, ಕೂಪರ್ ಕ್ರೀಕ್ ಮತ್ತು ಡೈಮಂಟಿನಾ ನದಿಗಳು ಕಂಡುಬರುವುದು ಯಾವ ಒಂದು ಖಂಡದಲ್ಲಿ ಅಂತ ಇದೆ. ಸೊ ಸರಿಯಾದ ಉತ್ತರವೆಂದರೆ ಆಸ್ಟ್ರೇಲಿಯಾ ಖಂಡದಲ್ಲಿ. ಮುಂದಿನ ಒಂದು ಪ್ರಶ್ನೆ ಅಂದರೆ 116ನೇ ಪ್ರಶ್ನೆ, ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪು ಅಂತ ಇದೆ. ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳ ಸರಿಯಾದ ಗುಂಪಿನಲ್ಲಿ ಭಾರತ ಇರುವುದರಿಂದ ಇಲ್ಲಿ 2 ಮತ್ತು 4ನೇ ಆಪ್ಷನ್ಗಳಲ್ಲಿ ಭಾರತ ಇದೆ. ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಸೊ 4ನೇ ಆಪ್ಷನ್ನಲ್ಲಿ ಭಾರತ, ಮಯನ್ಮಾರ್, ಸಿಂಗಾಪುರ್ ಅಂತ ಇದೆ. ಸಿಂಗಾಪುರ್ ದಕ್ಷಿಣ ಏಷ್ಯಾದಲ್ಲಿ ಕಂಡುಬರುವ ದೇಶಗಳಲ್ಲಿ ಬರುವುದಿಲ್ಲ. ಸೊ ಹಾಗಾಗಿ ಸರಿಯಾದ ಉತ್ತರವೆಂದರೆ ಭಾರತ, ಮಾಲ್ಡೀವ್ಸ್ ಮತ್ತು ಶ್ರೀಲಂಕಾ. ಕೆಳಗಿನವುಗಳಲ್ಲಿ ಮಲೆನಾಡಿನ ಜಿಲ್ಲೆಗಳನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಮಲೆನಾಡಿನ ಜಿಲ್ಲೆಗಳಂತಂದರೆ 3ನೇ ಆಪ್ಷನ್ ಕೊಡಗು ಮತ್ತು ಶಿವಮೊಗ್ಗ. ಹಾಗಾದರೆ ಉಡುಪಿ, ಉತ್ತರ ಕನ್ನಡ ಯಾವ ಜಿಲ್ಲೆಗಳು ಅಂದರೆ ಕರಾವಳಿ ಜಿಲ್ಲೆಗಳು. 118ನೇ ಪ್ರಶ್ನೆ, ಇದು ದಕ್ಷಿಣ ಭಾರತದ 2ನೇ ಮುಖ್ಯ ನದಿ. ಇದು ಮಹಾಬಲೇಶ್ವರದಲ್ಲಿ ಉಗಮ ಹೊಂದುತ್ತದೆ. ಭೀಮಾ, ಘಟಪ್ರಭಾ ಮತ್ತು ಮಲಪ್ರಭಾ ಇದರ ಉಪನದಿಗಳಾಗಿವೆ. ಈ ಹೇಳಿಕೆಗೆ ಸಂಬಂಧಿಸಿದ ನದಿ ಅಂದರೆ ಅದು ಕೃಷ್ಣಾ ನದಿ. ಸರಿಯಾದ ಉತ್ತರ. 119ನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಆಳವಾದ ಚಿನ್ನದ ಗಣಿ ಅಂದರೆ ಅದು ಚಾಂಪಿಯನ್ ರೀಫ್, ಅತ್ಯಂತ ಆಳವಾದ ಚಿನ್ನದ ಗಣಿ. ಸರಿಯಾದ ಉತ್ತರ. 120ನೇ ಪ್ರಶ್ನೆ, ಗಿರ್ ರಾಷ್ಟ್ರೀಯ ಉದ್ಯಾನವನ ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರವೆಂದರೆ ಗುಜರಾತ್. 121ನೇ ಪ್ರಶ್ನೆ, ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಪ್ರಕಟಿಸಿದವರು ಯಾರು ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರಿಯಾದ ಉತ್ತರ. 122ನೇ ಪ್ರಶ್ನೆ, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡಿದ ಪಂಚವಾರ್ಷಿಕ ಯೋಜನೆ ಅಂದರೆ ಸರಿಯಾದ ಒಂದು ಉತ್ತರ ಅಂದರೆ 3ನೇ ಆಪ್ಷನ್ 11ನೆಯ ಪಂಚವಾರ್ಷಿಕ ಯೋಜನೆ. 123ನೇ ಪ್ರಶ್ನೆ, ನೀತಿ ಆಯೋಗ ಸ್ಥಾಪನೆಯಾದದ್ದು ಜನವರಿ 1, 2015ರಲ್ಲಿ. ಇದು ಸರಿಯಾದ ಉತ್ತರ. ಭಾರತದ ನೈಜ ಅಭಿವೃದ್ಧಿಯೇ ಅದರ ಗ್ರಾಮಗಳ ಅಭಿವೃದ್ಧಿ ಎಂದು ಹೇಳಿದವರು ಮಹಾತ್ಮ ಗಾಂಧೀಜಿ. 125ನೇ ಪ್ರಶ್ನೆ, ಕರೆನ್ಸಿ ಮತ್ತು ದೇಶಗಳ ಬಗ್ಗೆ ಕೊಟ್ಟಿದ್ದಾರೆ. ಎ ಪಟ್ಟಿಯಲ್ಲಿ ದೇಶಗಳನ್ನು ಕೊಟ್ಟಿದ್ದು ಬಿ ಪಟ್ಟಿಯಲ್ಲಿ ಯಾವ ದೇಶಗಳ ಕರೆನ್ಸಿಯಾಗಿದೆ ಅಂತ ಕೇಳಿದ್ದಾರೆ. UK ಕರೆನ್ಸಿ ಯಾವುದು ಅಂತಂದರೆ ಪೌಂಡ್. UK ಕರೆನ್ಸಿ ಪೌಂಡ್. ಜರ್ಮನಿಯ ಕರೆನ್ಸಿ ಮಾರ್ಕ್. ಜಪಾನ್ ಕರೆನ್ಸಿ ಯೆನ್. ಚೀನಾ ಕರೆನ್ಸಿ ಯಾನ್. ಇಲ್ಲಿ ಜಪಾನ್ ಮತ್ತು ಚೀನಾ ಒಂದು ಕರೆನ್ಸಿ. ಜಪಾನ್ ಕರೆನ್ಸಿ ಯಾನ್ ಆದರೆ ಚೀನಾ ಕರೆನ್ಸಿ ಯೆನ್ ಆಗುತ್ತೆ. ಸರಿಯಾದ ಒಂದು ಉತ್ತರವೆಂದರೆ 3ನೇ ಆಪ್ಷನ್. ಭಾರತೀಯ ವಾಯುದಳಕ್ಕಾಗಿ ದೇಶೀಯ ಯುದ್ಧ ವಿಮಾನಗಳ ತಯಾರಿಕೆಗೆ ಸಂಬಂಧಿಸಿದಂತೆ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ತನ್ನನ್ನು ಸಮರ್ಪಿಸಿಕೊಂಡ ಕಾರ್ಖಾನೆ ಅಂದರೆ ಅದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. 4ನೇ ಆಪ್ಷನ್ ಇದು ಸರಿಯಾದ ಉತ್ತರ. ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಜಿಲ್ಲೆಗಳೆಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿಯನ್ನು ನಾವು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎಂದು ಕರೆಯಲಾಗುವ ಒಂದು ಜಿಲ್ಲೆಗಳು. 128ನೇ ಪ್ರಶ್ನೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆಯಾಗಿದ್ದು ಎಮಿಲಿ ಡರ್ಕಿಮ್ರವರು ಈ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು ಅಂತ ಕೇಳಿದ್ದಾರೆ. ಎಮಿಲಿ ಡರ್ಕಿಮ್ರವರು ಜರ್ಮನಿ, ಫ್ರಾನ್ಸ್, ಭಾರತ, ಇಂಗ್ಲೆಂಡ್ ಅಂತ ಕೇಳಿದ್ದಾರೆ. ಸೊ ಎಮಿಲಿ ಡರ್ಕಿಮ್ರವರು ಫ್ರಾನ್ಸ್ ದೇಶದ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರು. 129ನೇ ಪ್ರಶ್ನೆ, ಈ ಕೆಳಗಿನ ಗುಣಲಕ್ಷಣಗಳನ್ನು ಓದಿರಿ ಅಂತ ಇದೆ. ಎ ಹೇಳಿಕೆ, ಈ ಸಮಾಜವು ಬಹಳ ಚಿಕ್ಕದಾದ ಹಾಗೂ ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಒಳಗೊಂಡಿದೆ. ಬಿ, ಈ ಸಮಾಜದಲ್ಲಿ ಸಂಪತ್ತನ್ನು ಸಂಗ್ರಹಿಸುವ ಬಲವಾದ ಇಚ್ಛೆ ಕಾಣಿಸದು. ಸಿ, ಇಡೀ ಸಮಾಜವೇ ಇಲ್ಲಿ ಬಂಧುತ್ವದ ಸಂಬಂಧಗಳ ಆಧಾರದ ಮೇಲೆ ಹೆಣೆದುಕೊಂಡಿದೆ. ಡಿ, ಇಲ್ಲಿ ರಾಜಕೀಯ ಸಂಸ್ಥೆಗಳಿಲ್ಲ. ಮೇಲಿನ ಗುಣಲಕ್ಷಣಗಳು ಸಂಬಂಧಿಸಿರುವ ಒಂದು ಸಮಾಜವೆಂದರೆ ಅದು 1ನೇ ಆಪ್ಷನ್ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ. 30ನೇ ಪ್ರಶ್ನೆ, 130ನೇ ಪ್ರಶ್ನೆ, ಜಾರ್ವಾ, ಓಂಗೆ, ಸೆಂತೆನೆಲಿ ಬುಡಕಟ್ಟು ಗುಂಪುಗಳು ಕಂಡುಬರುವುದು
ಎಲ್ಲಿ ಅಂದರೆ ಅದು ಅಂಡಮಾನ್ ನಿಕೋಬಾರ್. 4ನೇ ಆಪ್ಷನ್ ಸರಿಯಾದ ಉತ್ತರ. ಅಸ್ಪೃಶ್ಯತೆ ಆಚರಣೆಯನ್ನು ನಿಷೇಧಿಸಿರುವ ವಿಧಿ ಅಂತ ಕೇಳಿದ್ದಾರೆ. ಸಂವಿಧಾನದ ವಿಧಿ ಅಂದರೆ ಅದು 17ನೆಯ ವಿಧಿ ಸರಿಯಾದ ಉತ್ತರ. ಇಲ್ಲಿ ಚಳುವಳಿಯನ್ನು ಕೊಟ್ಟಿದ್ದು ಎ ಪಟ್ಟಿಯಲ್ಲಿ, ಬಿ ಪಟ್ಟಿಯಲ್ಲಿ ಯಾವ ಒಂದು ಸ್ಥಳದಲ್ಲಿ ಚಳುವಳಿಯನ್ನು ಆಗಿವೆ ಅಂತ ಕೊಟ್ಟಿದ್ದಾರೆ. ಚಿಪ್ಕೋ ಚಳುವಳಿಯಾಗಿದ್ದು ಉತ್ತರ ಪ್ರದೇಶದ ತೆಹರಿ ಗರ್ವಾಲ್ ಜಿಲ್ಲೆಯಲ್ಲಿ. ಈ ಚಿಪ್ಕೋ ಚಳುವಳಿಯ ಒಂದು ನೇತೃತ್ವವನ್ನು ವಹಿಸಿದವರು ಸುಂದರ್ಲಾಲ್ ಬಹುಗುಣ್. ಅಪ್ಪಿಕೋ ಚಳುವಳಿ ನಡೆದಿದ್ದು ಸಲ್ಯಾನಿ ಗ್ರಾಮದಲ್ಲಿ. 3ನೇದು ಮೌನ ಕಣಿವೆ ಆಂದೋಲನ ನಡೆದಿದ್ದು ಕೇರಳದಲ್ಲಿ. ಕೈಗಾ ವಿರೋಧಿ ಚಳುವಳಿ ನಡೆದಿದ್ದು ಉತ್ತರ ಕನ್ನಡದಲ್ಲಿ, ಕರ್ನಾಟಕದಲ್ಲಿರುವ ಉತ್ತರ ಕನ್ನಡದಲ್ಲಿ. 133ನೇ ಪ್ರಶ್ನೆ. ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸುವುದು ಯಾವ ದಿನದಂದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮಾರ್ಚ್ 15ರಂದು ಪ್ರತಿ ವರ್ಷ ವಿಶ್ವ ಗ್ರಾಹಕರ ಹಕ್ಕುಗಳ ದಿನವನ್ನು ಆಚರಿಸಲಾಗುವುದು. 134ನೇ ಪ್ರಶ್ನೆ. ಮಾರುಕಟ್ಟೆ ಮಿಶ್ರಣದ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂದರೆ ಪ್ರೊಫೆಸರ್ NH ಬೋರ್ಡನ್. 135ನೇ ಪ್ರಶ್ನೆ. ಭಾರತದಲ್ಲಿ ಮೊಟ್ಟ ಮೊದಲು ಷೇರು ಮಾರುಕಟ್ಟೆ ಆರಂಭವಾದ ಒಂದು ಸ್ಥಳ ಅಂದರೆ ಅದು ಮುಂಬೈ ಸರಿಯಾದ ಉತ್ತರ. ಧನ್ಯವಾದಗಳು.